ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ನೀವು ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು, ನಿಧಾನವಾಗಿ ಸ್ವೀಕಾರ ಮಾಡಬೇಕು. ಸಾವಕಾಶ ಊಟ ಮಾಡಿರಿ ಅಂತ ಅದಕ್ಕೆ ಹೇಳ್ತಾರೆ. ಸಾವಕಾಶ ಊಟ ಮಾಡೋದು ಅಂದರೆ ಬರೇ ಹೊಟ್ಟೆ ತುಂಬ ತುಂಬಿಕೊಳ್ಳೋದಕ್ಕೆ ಸಾವಕಾಶ ಊಟ ಅಲ್ಲ, ಅನೇಕ ಕಾರಣಗಳಿಗೆ ಸಾವಕಾಶ ಊಟ. ಭಕ್ತಿ ಬರಬೇಕು, ಅನುಸಂಧಾನ ಬರಬೇಕು. ಏನು ನಾವು ಅಷ್ಟು ಸಾವಕಾಶ ಮಾಡ್ತೀವಿ ಅಂತ ತಿಳ್ಕೊಬೇಡ್ರಿ, ಮಾಡಬೇಕು. 32 ಸಲ ಅಗಿಬೇಕು ಅಂತಿದೆ ಒಂದೊಂದು ತುತ್ತು, ಗಬಗಬ ಅಂತ ನುಂಗಬಾರ್ದು. ಒಂದೊಂದು ತುತ್ತು 32 ಸಲ ಅಗಿಬೇಕು, ಅಗದು ಊಟ ಮಾಡಬೇಕು. ಅಂದರೆ ಪೂರ್ಣವಾಗಿ ಜೀರ್ಣವಾಗ್ತದೆ. ಅಷ್ಟು ಅಗಿಯೋ ತನಕ ಆ 32 ಲಕ್ಷಣಗಳಿಂದ ಕೂಡಿದಂತಹ ಅನಂತರೂಪಿಯಾದ ಆ ಒಂದೊಂದು ಅಗಳುಗಳಲ್ಲಿಯೂ ಸನ್ನಿಹಿತನಾದ ಪರಮಾತ್ಮನ ಅನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡುವುದಕ್ಕೆ ಅವಕಾಶ ಸಿಗ್ತದೆ. ಸಾವಕಾಶವಾಗಿ ಊಟವನ್ನು ಮಾಡಬೇಕು, ಭಕ್ತಿಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ. ಸಾವಕಾಶ ಊಟ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಹೊಟ್ಟೆಯೊಳಗೊಂಚೂರು ಅವಕಾಶ ಉಳಿಸಿ ಊಟ ಮಾಡಬೇಕು. ಹೊಟ್ಟೆನೂ ತುಂಬಿ ಕುತ್ತಿಗೆ ತನಕ ಬಂದು ಮೂಗಿನ ತನಕ ಬಂದು ಅಲ್ಲ, ಹೊಟ್ಟೆಯೊಳಗೆ ಒಂಚೂರು ಅವಕಾಶ ಉಳಿದಿರಬೇಕು, ಹಾಗೆ ಊಟ ಮಾಡಬೇಕಂತ. ಒಟ್ಟು 4 ಭಾಗಗಳನ್ನು ಹೊಟ್ಟೆಯಲ್ಲಿ ಮಾಡೋದು ಅಂದರೆ ಕೊರೆದು ಮಾಡೋದಲ್ಲ, ಮಾನಸಿಕವಾಗಿ. ಅದರೊಳಗೆ 2 ಭಾಗಗಳು ಮಾತ್ರ ಅನ್ನದಿಂದ ತುಂಬಬೇಕು. 2 ಭಾಗವು ಪೂರಯೇದ್ ಅನ್ನೈಹಿ, 2 ಭಾಗಗಳನ್ನು ಅನ್ನದಿಂದ ತುಂಬಬೇಕು. ಇನ್ನೊಂದು ಏನು, ಜಲಮೇಕೇನ ಪೂರಯೇತ್, ನೀರನ್ನು ತುಂಬಬೇಕು ಒಂದು ಭಾಗದಲ್ಲಿ. ಇನ್ನೊಂದು ಭಾಗ ಉಳಿತದೆ. ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್, ಗಾಳಿ ಸಂಚಾರಕ್ಕೆ ಅಂತ ಒಂದು ಭಾಗ ಇಡಬೇಕು. ಅಂದರೆ ನಾವು ಸಂಪೂರ್ಣ ಅನ್ನದಿಂದಲೇ ಹೊಟ್ಟೆಯನ್ನು ತುಂಬಿಬಿಟ್ರೆ ನೀರಿಗೂ ಅವಕಾಶ ಇಲ್ಲ, ವಾಯು ಸಂಚಾರಕ್ಕೂ ಅವಕಾಶ ಇಲ್ಲ. ಹೇಗೆ ಜೀರ್ಣ ಆಗಬೇಕು? ನಿಧಾನವಾಗಿ ಜೀರ್ಣವಾಗ್ತದೆ, ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅನೇಕ ರೋಗಗಳು, ಸಮಸ್ಯೆಗಳು. ಅದಕ್ಕಾಗಿ ಸಾವಕಾಶವಾಗಿ ನೀರಿಗೂ ಒಂದು ಅವಕಾಶ, ವಾಯುಗೂ ಒಂದು ಅವಕಾಶ ಇಟ್ಟು ಊಟ ಮಾಡಿರಿ ಅಂತ ಅರ್ಥ. ಸಾವಕಾಶ ಊಟ ಮಾಡಿರಿ ಅಂದ್ಕೊಳ್ಳಿ ಕೆಲವರು ಮತ್ತೆ ಹಿಂಗೆ ಗಟ್ಟಿ ಕೂತು ಮತ್ತೆ ಹೊಡಿತಾರೆ. ಹಾಗೆಲ್ಲ ಅಲ್ಲ. ಈ ಅವಕಾಶವನ್ನು ಹೊಟ್ಟೆಯಲ್ಲಿ ಕೊಡುವಂತಹ ಪರಮಾತ್ಮ ಯಾರು ಅಂದರೆ ವಾಸುದೇವ ಅಂತ ಹೇಳಿದ್ದಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇದರಲ್ಲಿ ಅನಿರುದ್ಧ ಮತ್ತು ನಾರಾಯಣ ಎಂಬ ಭಗವಂತ ಭೋಜ್ಯವಾದ ವಸ್ತುಗಳಲ್ಲಿರ್ತಾನೆ. ಪಾರ್ಥಿವ ವಸ್ತು, ಜಲೀಯ ವಸ್ತು, ನೀರಿನ ಅಂಶವೂ ಇರುತ್ತದೆ, ಪಾರ್ಥಿವ ಅಂಶವೂ ಇರುತ್ತೆ. ಅಲ್ಲಿ ಅನಿರುದ್ಧ ಮತ್ತು ನಾರಾಯಣರಿರ್ತಾರೆ. ಭೋಕ್ತೃಗಳು, ಭೋಗ ಮಾಡುವ ವ್ಯಕ್ತಿಗಳಿದ್ದಾರಲ್ಲ, ಅವರಲ್ಲಿ ಆ ಭೋಗ ಮಾಡುವ ಶಕ್ತಿಯನ್ನು, ತಿನ್ನುವ ಶಕ್ತಿಯನ್ನು ಕೊಡೋದಕ್ಕೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬ 2 ರೂಪಗಳಿಂದ ಪರಮಾತ್ಮ ಇರ್ತಾನೆ. ಭೋಗ ಮಾಡೋದಕ್ಕೂ ನಮಗೆ 2 ಬೇಕು. ಒಂದು ಒಳಗೆ ಅಗ್ನಿ, ಜಾಠರಾಗ್ನಿ ಚೆನ್ನಾಗಿರಬೇಕು, ಪಚನ ಮಾಡುವಂತಹ ಅಗ್ನಿ, ಮತ್ತು ವಾಯು ಸಂಚಾರ ಚೆನ್ನಾಗಿರಬೇಕು. ಆ ಅಗ್ನಿ ಮತ್ತು ವಾಯುಗಳಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ ಮತ್ತು ಪ್ರದ್ಯುಮ್ನರು ನಮಗೆ ಭೋಗಶಕ್ತಿಯನ್ನು ಕೊಡ್ತಾರೆ. ಪೃಥ್ವಿ ಮತ್ತು ನೀರಿನಲ್ಲಿ ಅಂತರ್ಯಾಮಿಯಾಗಿ ಭೋಗ್ಯವಾದ ವಸ್ತುಗಳಲ್ಲಿ ನಾರಾಯಣ, ಅನಿರುದ್ಧರಿರ್ತಾರೆ. ಅವಕಾಶ ಬೇಕಲ್ಲ ಹೊಟ್ಟೆಯಲ್ಲಿ, ಆ ಅವಕಾಶ ಕೊಡುವುದಕ್ಕಾಗಿ ವಾಸುದೇವ ಇರ್ತಾನೆ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ಆ ವಾಸುದೇವ ರೂಪಿಯಾದ ಪರಮಾತ್ಮ ನಮಗೆ ಅವಕಾಶ ಕೊಡ್ತಾನೆ. ಅದಕ್ಕೆ ಊಟ ಮಾಡುವಾಗ ಭೋಗ ಮಾಡುವ ಶಕ್ತಿ ಇದ್ದೇ ಇರ್ತದೆ, ಭೋಗ್ಯ ವಸ್ತುಗಳು ಚೆನ್ನಾಗಿರ್ತದೆ. ಅವಕಾಶ ಮಾತ್ರ ಉಳಿಸಿಕೊಂಡು ಊಟ ಮಾಡಿರಿ ಅಂತ ತೋರಿಸಲಿಕ್ಕೇನೆ ವಾಸುದೇವನ ಸ್ಮರಣೆಯನ್ನು ಮಾಡ್ತಾ ನೈವೇದ್ಯದ ಪ್ರಾರಂಭ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ವಾಸುದೇವ ರೂಪಿಯಾದ ಪರಮಾತ್ಮನೇ ನೈವೇದ್ಯ ಮಾಡಿದ ಮೇಲೆ ಹೊಟ್ಟೆಯೊಳಗೊಂದಿಷ್ಟು ಅವಕಾಶ ಉಳಿಸೋ ಹಾಗೆ ಊಟ ಮಾಡೋ ಹಂಗೆ ಪ್ರೇರಣೆ ಮಾಡು. ಅವಕಾಶನೇ ಇಲ್ಲದೆ ಇರೋ ಹಾಗೆ ಹೊಟ್ಟೆ ತುಂಬಿಕೊಳ್ಳೋದು ಬೇಡ. ಮೊದಲನೇ ಶ್ಲೋಕದೊಳಗೆ ವಾಸುದೇವನ ಸ್ಮರಣೆಯನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಸಾವಕಾಶವಾಗಿ ಊಟ ಮಾಡಿರಿ. ಅವಕಾಶ ಕೊಟ್ಟಾನ ದೇವರು, ಉಪಕಾರ ಸ್ಮರಣೆ. ಆದರೆ ಅವಕಾಶ ಉಳಿಸಿಕೊಂಡು ಊಟ ಮಾಡೋ ಹಾಗೆ ಪ್ರೇರಣೆ ಮಾಡುವಂಥ ಪ್ರಾರ್ಥನೆಯೂ ಇದೆ.
ಆ ದ್ವಾದಶ ಸ್ತೋತ್ರ ಅಂದು ಮುಗಿಸಿ ಕಟ್ಟಿಟ್ಟು ನಾವು ಊಟ ಮಾಡಲಿಕ್ಕಿದ್ದೀವಿ. ಇನ್ನೇನು ವಾಸುದೇವನ ಸಂಬಂಧ